ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ತುಳಸಿ ಎಲೆಯ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ತುಳಸಿ ಎಲೆಗಳನ್ನು ನಾವು ಸೇವನೆ ಮಾಡ್ತಾ ಬಂದರೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣವಾ. ಹಿಂದೂಗಳು ತುಳಸಿಯನ್ನು ತುಂಬ ಪವಿತ್ರವೆಂದು ಭಾವಿಸುತ್ತಾರೆ. ತುಳಸಿ ಗಿಡದಲ್ಲಿ ದೇವತೆಗಳು ನೆಲೆಸಿರ್ತಾರೆ. ಅದೇ ರೀತಿಯಲ್ಲಿ ಪುರಾತನ ಕಾಲದಿಂದಲೂ ಆಯುರ್ವೇದದಲ್ಲಿ ಔಷಧಿಯಾಗಿಯೂ ಸಹ ಇದನ್ನು ಬಳಸಿಕೊಳ್ಳಲಾಗುತ್ತೆ. ಹಾಗಾದರೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ತಿಂದರೆ ಅದರಿಂದ ಏನೇನು ಲಾಭ ಸಿಗುತ್ತೆ ಅಂತ ನೋಡೋಣವಾ. ಜೀರ್ಣಕ್ರಿಯೆಯನ್ನು ಒಂದು ವ್ಯವಸ್ಥೆಯನ್ನು ಸುಧಾರಿಸುತ್ತೆ ಈ ತುಳಸಿ ಎಲೆ. ಹೌದು, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ವ್ಯವಸ್ಥೆಯು ತುಂಬಾ ಸುಧಾರಿಸುತ್ತೆ. ಆರೋಗ್ಯವಾಗಿ ಇಟ್ಕೋಬಹುದು ನಾವು ಜೀರ್ಣಕ್ರಿಯೆಯನ್ನು. ಹಾಗೂ pH ಮಟ್ಟವನ್ನು ಸಹ ಇದು ಕಾಪಾಡಿಕೊಳ್ಳುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮಾನಸಿಕ ಒತ್ತಡವನ್ನು ತಗ್ಗಿಸುತ್ತೆ. ತುಳಸಿ ಎಲೆಗಳಲ್ಲಿ ಇರುವಂತಹ ಅಡಾಪ್ಟೋಜನ್ ಎನ್ನುವ ಅಂಶವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸೋದ್ರಿಂದ ನರ ವ್ಯವಸ್ಥೆಯು ಆರಾಮವಾಗಲು ನೆರವಾಗುತ್ತೆ. ಹಾಗೂ ರಕ್ತ ಸಂಚಾರವೂ ಸಹ ಸುಧಾರಣೆ ಆಗುತ್ತೆ. ಸಾಮಾನ್ಯ ಶೀತದಿಂದ ರಕ್ಷಣೆಯನ್ನು ಮಾಡುತ್ತದೆ ತುಳಸಿ ಗಿಡ. ತುಳಸಿಯಲ್ಲಿ ಸೂಕ್ಷ್ಮಾಣು ವಿರೋಧಿ ಗುಣಗಳು ಇರೋದ್ರಿಂದ ತುಳಸಿ ಎಲೆಗಳನ್ನು ಜಗಿಯುವುದರಿಂದ ಅಥವಾ ತುಳಸಿ ನೀರನ್ನು ಕುಡಿಯೋದ್ರಿಂದ ಶೀತದ ಸಮಸ್ಯೆಯಿಂದ ಮುಕ್ತಿಯನ್ನು ಪಡ್ಕೋಬಹುದು. ಬಾಯಿಯ ದುರ್ವಾಸನೆಯನ್ನು ತಡೆಯುತ್ತೆ ತುಳಸಿ ಎಲೆ. ಹಾಗೂ ಮಧುಮೇಹವನ್ನು ಸಹ ನಾವು ಕಂಟ್ರೋಲ್ನಲ್ಲಿ ಇಟ್ಕೋಬಹುದು. ಹಾಗೆ ಕಿಡ್ನಿಯಲ್ಲಿ ಆಗುವಂತಹ ಕಲ್ಲಿನ ಸಮಸ್ಯೆಯನ್ನು ಸಹ ಇದು ನಿವಾರಣೆ ಮಾಡುತ್ತೆ. ಹೃದಯವನ್ನು ರಕ್ಷಿಸುತ್ತೆ. ತುಳಸಿ ಎಲೆಯಲ್ಲಿರುವಂತಹ ಯುಜೆನಾಲ್ ರಕ್ತದೊತ್ತಡ ಹಾಗೂ ಕೊಲೆಸ್ಟ್ರಾಲ್ ಮಟ್ಟವನ್ನು ಸರಿಯಾಗಿಟ್ಟು ಹೃದಯವನ್ನು ಕಾಪಾಡುತ್ತೆ. ಇನ್ನು ಕ್ಯಾನ್ಸರ್ ಅಪಾಯವನ್ನು ತಗ್ಗಿಸುತ್ತದೆ. ಹೊಟ್ಟೆಯ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಹೊಟ್ಟೆಯಲ್ಲಿ ಬರುವಂತಹ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ, ಮಲಬದ್ಧತೆ, ಅಸಿಡಿಟಿ ಇಂತಹ ಸಮಸ್ಯೆಗಳನ್ನು, ಹಲವಾರು ಸಮಸ್ಯೆಗಳನ್ನು ತುಳಸಿ ಎಲೆ ಸೇವನೆ ಮಾಡೋದ್ರಿಂದ ನಾವು ಪರಿಹಾರ ಪಡ್ಕೋಬಹುದು. ತ್ವಚೆಯ ಆರೈಕೆಗೆ ತುಳಸಿ ಎಲೆ. ತುಳಸಿ ಎಲೆಗಳನ್ನು ಹಸಿಯಾಗಿ ತಿಂದರೆ ಅದರಿಂದ ಹಲವಾರು ಲಾಭಗಳು ಇವೆ. ಅದರ ಪೇಸ್ಟನ್ನು ಮಾಡಿಕೊಂಡು ಚರ್ಮಕ್ಕೆ ಹಚ್ಚಿಕೊಳ್ತಾ ಬಂದ್ರೂ ಸಹ ತುಂಬಾ ಲಾಭವನ್ನು ಪಡ್ಕೋಬಹುದು. ತುಳಸಿ ಎಲೆಗಳನ್ನು ತಿನ್ನುವುದು ಅಥವಾ ತುಳಸಿ ನೀರನ್ನು ಕುಡಿಯೋದರಿಂದ ರಕ್ತದಲ್ಲಿನ ವಿಷಕಾರಿ ಅಂಶವನ್ನು ಸಹ ಹೊರಹಾಕಬಹುದು. ಮೊಡವೆಗಳು ಬಾರದ ಹಾಗೆ ನೋಡಿಕೊಳ್ಳುತ್ತೆ ತುಳಸಿ ಎಲೆ. ಶ್ವಾಸಕೋಶದ ಕಾಯಿಲೆಯನ್ನು ತಡೆಯಬಹುದು. ತುಳಸಿ ಎಲೆಗಳಲ್ಲಿ ವಿಟಮಿನ್ ಸಿ, ಸಿಲೋನ್, ಯುಜೆನಾಲ್ ಶ್ವಾಸಕೋಶದ ಸೋಂಕನ್ನು ನಿವಾರಣೆ ಮಾಡುತ್ತೆ ಮತ್ತು ಉಸಿರುಗಟ್ಟುವ ಸಮಸ್ಯೆಯನ್ನು ಸಹ ನಿವಾರಣೆ ಮಾಡುತ್ತೆ. ಕೀಟ ಕಡಿತವನ್ನು ಸಹ ಗುಣಪಡಿಸುತ್ತೆ ತುಳಸಿ ಎಲೆ. ರಿಂಗ್ ವಾರ್ಮ್ ಅಥವಾ ಕೀಟ ಕಡಿತದಂತಹ ಹಲವಾರು ಚರ್ಮದ ಸೋಂಕುಗಳನ್ನು ತಾಜಾ ತುಳಸಿ ಎಲೆಗಳನ್ನು ಬಳಸಿ ಸುಲಭವಾಗಿ ಗುಣಪಡಿಸಬಹುದು. ತುಳಸಿ ಎಲೆಗಳ ರಸವನ್ನು ಪೀಡಿತ ಪ್ರದೇಶದ ಮೇಲೆ ಹಚ್ಚಿ ಪವಿತ್ರ ತುಳಸಿಯು ನೈಸರ್ಗಿಕ ನೋವು ನಿವಾರಕಗಳನ್ನು ಹೊಂದಿದೆ. ಹಾಗಾಗಿ ನಮಗೆ ಚರ್ಮದಲ್ಲಿ ಕಾಡುವಂತಹ ಹಲವಾರು ಸಮಸ್ಯೆಗಳಿಗೆ ತುಳಸಿ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ಇನ್ನು ಹಲ್ಲಿನ ಆರೋಗ್ಯಕ್ಕೂ ಸಹ ತುಳಸಿ ಎಲೆ ತುಂಬಾ ಒಳ್ಳೆಯದು. ಬಾಯಿಯ ಹುಣ್ಣುಗಳ ಚಿಕಿತ್ಸೆಗೂ ಸಹ ತುಳಸಿ. ನೋಡಿದ್ರಲ್ವಾ ಫ್ರೆಂಡ್ಸ್, ನಾವು ಪೂಜೆ ಮಾಡುವಂತಹ ತುಳಸಿ ಗಿಡದಲ್ಲಿ ಎಷ್ಟೊಂದು ಮಹತ್ವ ಇದೆ ಅಲ್ವಾ. ಸೊ ತಡ ಮಾಡಬೇಡಿ, ವಾರಕ್ಕೆ 1-2 ಬಾರಿನಾರು ತುಳಸಿ ಎಲೆಗಳನ್ನು ಸೇವನೆ ಮಾಡ್ತಾ ಬನ್ನಿ. ಅಥವಾ ತುಳಸಿ ನೀರನ್ನು ಸಹ ಸೇವನೆ ಮಾಡ್ಬೋದು. ನಾವು ಕುದಿಯೋ ನೀರಿಗೆ ತುಳಸಿ ಎಲೆಗಳನ್ನು ಹಾಕಿ ಅದನ್ನು ಕುದಿಸಿ ತಣ್ಣಗಾದ ನಂತರ ಆ ನೀರನ್ನು ಸಹ ಸೇವನೆ ಮಾಡ್ಬೋದು. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.